ನ್ಯಾಯಕ್ಕೆ ಪತಿ ಶಿವಶಂಕರ್ ಆಗ್ರಹ. 3 ಮಕ್ಕಳ ತಾಯಿ ಭಾವನ ಜೊತೆ ಪರಾರಿ. 3 ಮಕ್ಕಳ ತಾಯಿ ಪ್ರಿಯಾಂಕಳನ್ನು ತಲೆಕೆಡಿಸಿ ಮುಖಂಡ ತಾರಕ್ ಮಂಜುನಾಥ್ ಕರೆದುಕೊಂಡು ಹೋಗಿದ್ದು 3 ವರ್ಷದ ಎಳೆಯ ಮಗು ಅಮ್ಮನಿಗಾಗಿ ಅಳುತ್ತಿದೆ. ನ್ಯಾಯ ಕೊಡಿಸಬೇಕಾದ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಮಣಿದು ಮೌನಕ್ಕೆ ಶರಣಾಗಿದ್ದಾರೆಂದು ಪ್ರಿಯಾಂಕಾ ಪತಿ ಎನ್ ಶಿವಶಂಕರ್ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿ, ಪ್ರಿಯಾಂಕಾ ಹೋಗುವಾಗ 5 ಲಕ್ಷ ರು ನಗದು ಜೊತೆಗೆ ಚಿನ್ನಾಭರಣ ಸಹ ಹೊತ್ತೊಯ್ದಿದ್ದು, ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ವಿಚಾರಣೆ ನಡೆಯುವಾಗ ಪತ್ನಿ ನನ್ನ ಮೇಲೆ ಚಪ್ಪಲಿಯಿಂದ ಹಲ್ಲೆ ನಡೆಸಿದ್ದಾಳೆ. ದೃಶ್ಯಗಳು ಠಾಣೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಏಪ್ರಿಲ್ 3ರಂದು ರಾತ್ರಿ 8 ಗಂಟೆಯಲ್ಲಿ ಪ್ರಿಯಾಂಕಾ ತಾರಕ್ ಮಂಜುನಾಥ್ ಕೆಲ ರೌಡಿಗಳೊಂದಿಗೆ ಸೋಮಯಾಜಲಹಳ್ಳಿ ಜಮೀನಿನ ಬಳಿ ಬಂದು ಗಲಾಟೆ ತೆಗೆಯಲು ಮುಂದಾದಾಗ ನಾನು ಸ್ಥಳದಿಂದ ಹೊರಟು ಹೋಗಿದ್ದು, ಶೀಘ್ರದಲ್ಲೇ ಪ್ರಾಣ ತೆಗೆಯುವುದಾಗಿ ಬೆದರಿಕೆ ಹಾಕಿದ್ದಾರೆ. ನನ್ನ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ಪತ್ನಿ ಪ್ರಿಯಾಂಕಾ, ಆಕೆಯ ಭಾವ ತಾರಕ್ ಮಂಜುನಾಥ್ ನೇರ ಹೊಣೆ ಆಗುತ್ತಾರೆ. ಏನಾದರೂ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪ್ರಿಯಾಂಕಾ ಮನೆಯಿಂದ ಹೊತ್ತೊಯ್ದಿರುವ 5 ಲಕ್ಷ ರು ನಗದು ಮತ್ತು ಚಿನ್ನಾಭರಣಗಳನ್ನು ಕೊಡಿಸುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಶಿವಶಂಕರ್ ಆಗ್ರಹಿಸಿದರು. ಮುಖಂಡರಾದ ಶಿವಕರ್ನಲ್ ಶ್ರೀರಾಮ್, ಡಿಪಿಎಸ್ ರಾಜ್ ಇದ್ರು. ಅನುಮಾನದ ಪಿಶಾಚಿ ಶಿವಶಂಕರ್, ಪ್ರಿಯಾಂಕಾ. ಮರಳು ದಂಧೆಕೋರ ಪತಿ ಶಿವಶಂಕರ್ ಅನುಮಾನದ ಪಿಶಾಚಿ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಮರಳು ದಂಧೆ ಕೇಸ್ ಇದೆ. ಜಮೀನಿಗಾಗಿ ನಾನು ಚಿನ್ನಾಭರಣ ಅಡ ಇಟ್ಟು 50,000 ಕೊಟ್ಟಿದ್ದೇನೆ. ಅರಣ್ಯ ಇಲಾಖೆಯವರು ಜಿಂಕೆ ಸಾಯಿಸಿದ ಕೇಸ್ ಹಾಕಿದಾಗಲೂ ನನ್ನ ಅಣ್ಣ ಹರೀಶ್ 50,000 ಗೂಗಲ್ ಪೇ ಮಾಡಿ ಜಾಮೀನಿಗೆ ಸಹಕಾರ ಕೊಟ್ಟಿದ್ದಾರೆ. ಪತಿ ಶಿವಶಂಕರ್ ನನ್ನ ಬಾಯಿಗೆ ವಿಷ ಹಾಕಿ ಸಾಯಿಸಲು ಮುಂದಾದಾಗ ಪಕ್ಕದ ಮನೆಯವರು ಆಸ್ಪತ್ರೆಗೆ ಸೇರಿಸಿ ಬದುಕಿಸಿದ್ದಾರೆ. ನನ್ನ ಸ್ವಂತ ಇಚ್ಛೆಯಿಂದ ಅಣ್ಣನ ಮನೆಗೆ ಬಂದಿದ್ದು, ಇದಕ್ಕೂ ನನ್ನ ಭಾವ ತಾರಕ್ ಮಂಜುನಾಥ್ಗೂ ಸಂಬಂಧವಿಲ್ಲ ಎಂದು ಶಿವಶಂಕರ್ ಪತ್ನಿ ಪ್ರಿಯಾಂಕಾ ಪ್ರತಿಕ್ರಿಯಿಸಿದ್ದಾರೆ. ಗಂಡ ಹೆಂಡತಿ ಮಧ್ಯೆ ರಾಜಿ ಪಂಚಾಯಿತಿ ಮಾಡಿಸಿ ಸಂಸಾರ ಸರಿಪಡಿಸಲು ಮುಂದಾದ ನನ್ನ ಮೇಲೆ ಆರೋಪ ಹೊರಿಸುವುದು ಸರಿಯಲ್ಲ. ದಂಪತಿ ಪರಸ್ಪರರ ಮೇಲೆ ಪೊಲೀಸ್ ಠಾಣೆಗೆ ದೂರುಗಳನ್ನು ನೀಡಿದ್ದು, ಕಾನೂನಿನ ಪ್ರಕಾರ ನ್ಯಾಯ ಪಡೆಯಲಿ. ರಾಜಕೀಯ ದುರುದ್ದೇಶಕ್ಕಾಗಿ ಸುಳ್ಳು ಆರೋಪ ಮಾಡಿದರೆ ನ್ಯಾಯಾಂಗ ಹೋರಾಟ ಮಾಡುತ್ತೇನೆ. ತಾರಕ್ ಮಂಜುನಾಥ್, ರಾಜಕೀಯ ಮುಖಂಡ. ನನ್ನ ಹೆಸರು ಶಿವಶಂಕರ್ ಅಂತ. ನಾನು ಮದುವೆಯಾಗಿ 9 ವರ್ಷ, ಪ್ರಿಯಾಂಕನ ಮದುವೆಯಾಗಿ 9 ವರ್ಷ ಆಗಿರುತ್ತದೆ. ಆ ಹುಡುಗಿ 5 ಲಕ್ಷ ಎತ್ಕೊಂಡು ಓಡೋಗಿ ಮಂಜು ಹತ್ರ ಹೋಗ್ಬಿಟ್ಟಿರುತ್ತದೆ. ನಾನು ಹೋಗಿ ಶ್ರೀನಿವಾಸದಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಬಂದು ಅವರು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಗಲಾಟೆ ಆಗುತ್ತೆ. ಆ ಹುಡುಗಿ ನನ್ನ ಚಪ್ಪಲಿಯಲ್ಲಿ ಹಾಕ್ತಾರೆ. ಮತ್ತು ಸಾಹೇಬರು ಕರ್ಕೊಂಡೋಗಿ ಬುದ್ಧಿ ಮಾತುಗಳು ಹೇಳ್ತಾರೆ. ಹೇಳಿದ್ರೂ ಸಾಹೇಬರು ಕರೆಸಿ ಬುದ್ಧಿ ಮಾತುಗಳು ಹೇಳಿದ ಮೇಲೆ ಭಾನುವಾರ ಬರ್ತೀವಿ ಅಂತ ಹೋದವರು ಮತ್ತು ಪ್ರೆಸ್ ಮೀಟ್ ಇಟ್ಟು ನಮ್ಮ ಮೇಲೆ ಆರೋಪ ಮಾಡಿದ್ರು. ಮತ್ತು ನಿನ್ನೆ ಬಂದು ತಾರಕ್ ಮಂಜು ಅವ್ರು ಯಾರು 5 ಜನ ಬಂದು ನನ್ನ ಮೇಲೆ ಇದು ಹಲಿಗೆ ಮಾಡಿದ್ರು. ನಾನು ಹೋಗ್ಬಿಟ್ಟೆ. ಅಷ್ಟು. ಯಾರು ತಾರಕ್ ಮಂಜು ಅಂದ್ರೆ ಅವರು ಮಾವ ಅಂತೆ. ಯಾರು ಮಾವ? ಆತ ಈ ಪ್ರಿಯಾಂಕಾ ಅವರು ಮಾವ. ಇವಾಗ ಎಲ್ಲಿದ್ದಾರೆ ನಿಮ್ಮ ಹೆಂಡತಿ? ಅವರು ಇದು ತಾರಕ್ ಮಂಜು ಅವ್ರ ಹತ್ರ ಇದೆ. ಅವ್ರ ಜೊತೆ ಏನು ಮಾಡ್ತಿದ್ದಾರೆ? ಏನು ಗೊತ್ತಿಲ್ಲ. ಅಲ್ಲ, ಈಗ ಅವರು ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರಾ? ಸಂಬಂಧ ಇಟ್ಕೊಂಡಿದ್ದಕ್ಕೆ ಅವ್ರ ಹತ್ರ ಹೋಗಿದೆ. ಈಗ ನೀವು ಬೇಡ ಅಂತ ಹೇಳ್ತಿದ್ದೀರಾ? ಬೇಡ ಅಂತ ನಾನು ಬರಲ್ಲ ಇನ್ನು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರಿಗೂ ತಾರಕ್ ಮಂಜು ಮದುವೆ ಆಗಿದೆಯಲ್ಲ ಅವ್ರಿಗೂ? ಅವರು ಮುಂಚೆ ಏನೋ ಕಲೆಕ್ಷನ್ ಇತ್ತಂತೆ, ನಮಗೆ ಗೊತ್ತಿಲ್ಲ. ನಾನು ಮದುವೆ ಆಗಿದ್ದೆ. ಮತ್ತು ಇವಾಗ 1 ವರ್ಷದಿಂದ ಹಿಂಗೆ ಮಾಡ್ತಾಯಿದ್ದಾರೆ. ಈಗ ನಿಮ್ಮ ಹೆಂಡತಿ ಅವ್ರನ್ನ ಪ್ರೀತಿ ಮಾಡ್ತಿದ್ದಾರಾ? ಮಾಡ್ತಾಯಿದ್ದಾರೆ. ಹೇಳಿದ್ದಾರೆ ಹಂಗಂತ ನಿಮಗೆ? ಅವಾಗ ಹೇಳ್ತಾ ಇದ್ಲು, ಹಿಂಗೆ ಮಾಡ್ತಾಯಿದ್ದೆ, ಹಂಗೆ ಮಾಡ್ತಾಯಿದ್ದಾನೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಆದರೂ ನಾನು ಸಹಿಸ್ಕೊಂಡು ಹೋಗ್ತಾಯಿದ್ದೆ. ಇವಾಗ ಅಮೌಂಟು ಸ್ವಲ್ಪ ಎತ್ಕೊಂಡು ಬಂದು ಮನೇಲಿ ಇಟ್ಟಿದ್ದೆ 5 ಲಕ್ಷ. ಅದು ಒಡವೆಗಳು 5 ಲಕ್ಷ ಎತ್ಕೊಂಡು ಓಡೋಗಿ ಅವನ ಹತ್ರ ಇದ್ದಾರೆ. ಇವ್ರ ಮದುವೆ ಆಗಿದೆ. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 9 ವರ್ಷ ಆಗಿದೆ. ಮಕ್ಕಳು 3. ಇಬ್ಬರು ಗಂಡು ಮಕ್ಕಳು, 1 ಹೆಣ್ಣು. ಎಲ್ಲಿದ್ದಾರೆ ಮಕ್ಕಳು? ನನ್ನ ಹತ್ರನೇ ಇದ್ದಾರೆ. ಈಗ ಮಕ್ಕಳು ಹೋಗಿದ್ದಾರೆ? ಬಿಟ್ಬಿಟ್ಟು ಹೋಗಿದ್ದಾರೆ. ನಮ್ಮ ತಾಯಿ ತಂದೆ ಎಲ್ಲರೂ ಮುದುಕರು, ನೋಡೋರು ಯಾರೂ ಇಲ್ಲ. ಯಾಕೆ ಇವಾಗ ನಿಮ್ಮನ್ನು ಬೇಡ ಅಂತಾರೆ ಈಗ? ಗೊತ್ತಿಲ್ಲ. ಅದು ಅವನು 1 ವರ್ಷದಿಂದ ಮುಂಚೆ ಚೆನ್ನಾಗೇ ಇದ್ಲು. 9 ವರ್ಷ ಚೆನ್ನಾಗೇ ಇದ್ಲು. ಇವಾಗ 1 ವರ್ಷದಿಂದ ಹಿಂಗೆ ಈ ಅಲಿಗೇಷನ್ ಮಾಡ್ತಾಯಿದ್ದಿಲ್ಲ. ಏನಂತ? ಇದು ನಾನು ಹೊರಟ್ಬಿಡ್ತೀನಿ ಅಂತ ಗಲಾಟೆ ಮಾಡ್ಕೊಳ್ಳೋದು, ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದು, ಹೋಗೋದು, ಹಂಗೂ ಹೋಗಿ ಕರ್ಕೊಂಬರೋದು. 1-2 ದಿನ ಇರ್ತಾಳೆ, 1 ತಿಂಗಳು ಇರ್ತಾಳೆ, ಮತ್ತು ಗಲಾಟೆ ಮಾಡ್ತಾಳೆ.
ಮತ್ತೆ ಹಂಗೆ ಹೋಗ್ತಾಳೆ, ಮತ್ತೆ ಗಲಾಟೆ ಮಾಡಿಕೊಂಡು ಮತ್ತೆ ಕರ್ಕೊಂಡು ಬರೋದು ಹಂಗೆ ಮಾಡ್ತಾನೆ ಇದ್ದೆ 1 ವರ್ಷದಿಂದ. ಇವಾಗ ಅಮೌಂಟು ಎತ್ಕೊಂಡು ಮತ್ತೆ ಹೋಗಿರೋಳು. ಇವಾಗ ನಾನು ಬರೋದೇ ಇಲ್ಲ, ಮನೆ ಹತ್ರ ಹೋಗಿದ್ರೆ ನೀನು ಯಾವನೋ ನೀನು ಓದ್ತಾ ಇರೋ ಆಚೆಗೆ ಅಂತ ತಿಳ್ತಾರೆ. ಬೇಡ ಅಂತಿದ್ದಾರೆ ನಿಮ್ಮ ಹಾಂ, ನಮ್ಮನ್ನು ಬೇಡ ಅಂತದೆ. ಮಕ್ಕಳು ಬೇಡ ಅಂತ ಮಕ್ಕಳು ಬೇಡ, ನೀನು ಬೇಡ, ನನ್ನ ಹತ್ರನೇ ಬರಬೇಡ, ಬಂದರೆ ಸಾಯ್ಸಾಕ್ತೀವಿ ಅಂತ ಅವ್ರು ಹೇಳಿದ್ರು. ತಾರಕ್ ಮಂಜು ಮಾತಾಡ್ಸಿದ್ದಾರೆ, ನೀವು ಅವ್ರೇನು ಹೇಳ್ತಾರೆ? ಅವರು ನಿನ್ನೆ ಬಂದು ತೋಟ ಹತ್ರ ಇದ್ದೆ, ನಾನು ಒಬ್ಬನೇ ಇದ್ದೆ. ಕೋಲ್ಪಾರ ಇದೆ, ಕೋಲ್ಪಾರ ಹತ್ರ ನಾನು ಒಬ್ಬನೇ ಇದ್ದೆ. ಅವ್ನು ಬಂದು 5 ಜನ ಬಂದರು. 5 ಜನ ಬಂದು ಕಾರ್ ಹಿಡಿದುಬಿಟ್ಟು ಇವನು ಮುಂಚೆ ಹಿಡಿದುಬಿಟ್ಟು ಅದೇನೋ ಕೋಲಂದು ಎತ್ಕೊಂಡ. ನಾನು ಕೋಲಿಂದ ಎತ್ಕೊಳ್ಳೋಕ್ಕೆಲ್ಲ ನಾನು ಓಡೋಗ್ಬಿಟ್ಟೆ. ಮತ್ತು ಅವರು ಹೋದ್ರೋ ಇಲ್ವೋ ನಾನು ನೋಡಿಲ್ಲ. ಈಗ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ? ನಮ್ಮ ಮೇಲೆ ಇದೆ, ಅಲ್ಲಿಗೆ ಅದು ಇದು ಸುಮ್ಮನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಸುಮ್ಮನೆ ಆರೋಪ ಮಾಡ್ತಾಯಿದ್ದಾರೆ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹಾಂ, ಕೊಟ್ಟಿದ್ದೀನಿ, ಮುಂಚೆನೇ ಕೊಟ್ಟಿದ್ದೀನಿ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಒಡವೆಗಳು ಅಮೌಂಟ್ ಎತ್ಕೊಂಡು ಹೋಗಿದ್ದಾಳೆ ಅಂತ, 5 ಲಕ್ಷ ಎತ್ಕೊಂಡು ಹೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತು ಅವರು ಅಲ್ಲಿ ಬಂದಾಗ ಅಲ್ಲಿ ಸ್ಟೇಷನ್ ಹತ್ರನೇ ನನ್ನ ಹೊಡೆದು ಚಪ್ಪಲಿಯಲ್ಲೇ ಹಾಕಿದ್ಲು. CC ಫುಟೇಜ್ ಎಲ್ಲ ಇದೆ. ಯಾವ ಪೊಲೀಸ್ ಸ್ಟೇಷನ್? ಶ್ರೀನಿವಾಸ ನಿಮ್ಮ ಹೆಸರಣ್ಣ? ಶಿವಶಂಕರ್ ಅಂತ. ನಾನು JDS ಮುಖಂಡ, ಕಾಂಗ್ರೆಸ್ ಮುಖಂಡ, BJP ಮುಖಂಡ ಅಂತ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಮುಖಂಡಲ್ಲ, ಪ್ರತಿದಿನವೂ ಒಂದೊಂದು ದಿನ ಮುಖಂಡ ಆಗೋತಾನ ಆತ. ಒರಿಜಿನಾಲಿಟಿಯಲ್ಲಿ ಯಾವ ಪಕ್ಷದಲ್ಲಿ ಗುಡಿಸ್ಕೊಂಡಿದ್ದಾನೆ, ಯಾವ ಪಕ್ಷ ಶಾಲೆ ಹಾಕ್ಕೊಂಡಿದ್ದಾನೆ, ಯಾರಿಗೋಸ್ಕರ ಕೆಲಸ ಮಾಡ್ತಾನೆ ವಿಚಾರ ನಮಗಂತೂ ತಿಳಿದಿಲ್ಲ. ಇಲ್ಲಿ ಮಾತಾಡಿದ್ರೆ ನಾನು ಬೋವಿ ಯುವ ಮುಖಂಡನಾಗಿದ್ದೀನಿ, ಮಲ್ಲೇಶ್ ಬಾಬು ಅವರು ನಮ್ಮ ನೆಂಟರಾಗಿದ್ದಾರೆ. ನೀವೇನಾದರೂ ಈ ವಿಚಾರದಲ್ಲಿ ಗಾಂಚನೆ ಮಾಡಿದ್ರೆ ನಾನು ಹೊಡಿಸ್ತೀನಿ, ಸಾಯಿಸ್ತೀನಿ ಅಂತ ಇಲ್ಲಿ ಕಡೆ ಕಂಪ್ಲೇಂಟ್ ಕೊಡುವಂಥದ್ದು. ಏನಾದರೂ ಮಾತಾಡಿದ್ರೆ ಈತ ಶ್ರೀನಿವಾಸಪುರ ತಾಲೂಕಲ್ಲಿ ಅಂತ ಒಂದು ಹಳ್ಳಿ ಜನ, ಈತ ತಂದೆ ತಾಯಿನ ಬಿಟ್ಟು ಜೀವನ ಮಾಡೋದಕ್ಕೆ ಬೇರೆ ಆಧಾರ ಯಾವುದೂ ಇಲ್ಲ. ಇವ್ರು ಎಂತಿ ಅವ್ನು ಕರ್ಕೊಂಬಂದು ಅವ್ನು ಕಾರಲ್ಲಿ ತಿಪ್ಪಾಡಿಸ್ಕೊಂಡು ಓಡಾಡಿಸ್ಕೊಂಡು ಏನಾದರೂ ಇವ್ನು ಪ್ರಶ್ನೆ ಮಾಡೋಕೆ ಹೋದ್ರೆ ನೀನೇ ಸರಿ ಇಲ್ಲ ಅಂತ ಇದು ಮಾಡ್ತಾನೆ. ನಾನು ಎಂತಿ ನಾನು ಕರೆಸ್ಕೊಡಿ, ಠಾಣೆಗೆ ಕರೆಸ್ಕೊಡಿ, ನ್ಯಾಯ ಕೊಡಿಸ್ಕೊಡಿ ಅಂತ ಇತ್ತು ಪೊಲಿಟಿಷನ್ ನ್ಯಾಯ ಕೇಳಿದ್ದಕ್ಕೆ ಈತನ ಮೇಲೇ ಅಲ್ಲೇ ನಡೆಯುತ್ತೆ. 24ನೇ ತಾರೀಕು 3/2026 ಈತನ ಮೇಲೆ ಅಲ್ಲೇ ನಡೆಯುತ್ತೆ. ಈ ಅಲ್ಲೇ ನಡೆದಿರೋಂಥ ವಿಚಾರಗಳು CCTV ಕ್ಯಾಮ್ರಾ ದೃಶ್ಯಾವಳಿಯಲ್ಲಿ ಕ್ಲಿಯರ್ ಆಗಿದ್ದರೂ ಕೂಡ ಇಲ್ಲಿ ಸಲದ ಆರೋಪ ಮಾಡಿಕೊಂಡು ಫೇಕ್ ಕಂಪ್ಲೇಂಟ್ಸ್, ಕಳ್ಳ ಕಂಪ್ಲೇಂಟಲ್ಲಿ ತಗೊಂಡೋದು ಠಾಣೆಗಳಲ್ಲಿ ಕೊಡೋದು. ನನಗೆ ಮಲ್ಲೇಶ್ ಬಾಬು ಪರಿಚಯ ಇದ್ದಾರೆ, ನಾನು ಬೋವಿ ಯುವ ಮುಖಂಡ ಆಗಿದ್ದೀನಿ, ನನಗೆ ಯಾರು ನಿನ್ನ ಅವಶ್ಯಕತೆನೇ ಇಲ್ಲ, ನಿನ್ನನ್ನು ಮುಗಿಸ್ತೀನಿ, ನಿನ್ನಂತ ಮಜಾ ಮಾಡ್ತೀನಿ ಅಂತ ನೇರವಾಗಿ ಇವನು ಫೋನ್ ಮಾಡಿ ಧಮಕಿ ಹಾಕಿದ್ದಾನೆ. ಇದು ನಡೆದ 6 ತಿಂಗಳ ಮೇಲೆ ಆಗಿದೆ. ಆದರೂ ದೊಡ್ಡವರು ಇದೆಲ್ಲ ಕುತ್ಕೊಂಡು ಮಾತಾಡಿ ನ್ಯಾಯ ಪಂಚಾಯತಿ ಮಾಡಿ ಕ್ಲಿಯರ್ ಆಗಿದೆ. ನಿನ್ನೆ ರಾತ್ರಿ ಮುಳಬಾಗಲ್ ಠಾಣೆಯಲ್ಲಿ ಸ್ಟೇಷನಲ್ಲಿ ಬಂದು ಸ್ಟೇಟ್ಮೆಂಟ್ ನೀಡಿ ತದನಂತರ ಅದು ವಾಪಸ್ ಬರ್ದಿರ ತೋಟದ ಮನೆ ಹತ್ರಕ್ಕೆ ಹೋಗಿ ತೋಟದ ಮನೆ ಕೆಲಸ ಮಾಡೋರ ಮೇಲೆ ದಾಳಿ ಮಾಡೋಕ್ಕೆ ಹೋಗಿದ್ದಾನೆ. ಆಚೆಯಲ್ಲಿ ದಾಳಿ ಮಾಡೋಕ್ಕೆ ಹೋಗಿಲ್ಲ, ಆತ ಕೊಲೆ ಮಾಡೋಕ್ಕೆ ಹೋಗಿದ್ದಾನೆ. ಕೊಲೆ ಮಾಡೋಕ್ಕೆ ಹೋಗಿ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಇದು ನಾವೇನು ಹೇಳ್ತಾ ಇದ್ರು, ಇದ್ರ ಪ್ರಕಾರವಾಗಿ ಆತನ CDR ನಂಬರ್ಸ್ ಏನದು ಮೊಬೈಲ್ ನಂಬರ್ ಲೊಕೇಶನ್ ಬರುತ್ತೋ ಲೊಕೇಶನ್ ಆಧಾರ ಮಾಡಿ ನಂತರ ಪೊಲೀಸರು ಬೇಕಾದ ತನಿಖೆ ಕೈಗೊಂಡ್ಲಿ. ಆದವರೆಗೂ ಇದನ್ನ ಎಲ್ಲಿ ಕಂಪ್ಲೇಂಟ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ಇದನ್ನೆಲ್ಲರೂ ಕಂಪ್ಲೇಂಟ್ ಮಾಡೋಕೆ ತನಿಖೆಯಲ್ಲಿದೆ, ಯಾರು ಕಂಪ್ಲೇಂಟ್ ಮಾಡಬಾರ್ದು, ಇದು ಮಾಡಬಾರ್ದು ಅಂದರೆ ಮೊದಲನೇ ಸಾರಿ FIR ಮಾಡಿಸಿರೋದು, ಕಂಪ್ಲೇಂಟ್ ಮಾಡಿಸಿರೋದು ಈತ ಕಂಪ್ಲೇಂಟ್ ಕೊಟ್ಟಿರೋದು. ಈತನ ಕಂಪ್ಲೇಂಟ್ ಬರೀ ಪಿಟಿಷನ್ ಸೀಮಿತ ಆಗಿದೆ. ತಾರಕ್ ಮಂಜುದಾದರೆ ನ್ಯಾಷನಲ್ ಲೆವೆಲ್ ನ್ಯೂಸ್ ಹೋಗ್ತಾ ಇದೆ, ಇದನ್ನ ಕಂಪ್ಲೇಂಟ್ ಬರೀ ಪಿಟಿಷನ್ ಮಾತ್ರ ಸೀಮಿತ ಆಗಿದೆ. ಈ ವಿಚಾರವಾಗಿ ಅದನ್ನ ಹೇಳಿ ಎಲ್ಲಿ ಹೋಗ್ಬೇಕು, ಆತನಿಗೆ ವಿಚಾರವಂತನೇ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ಹೋಗಬೇಕು, ಜನಪ್ರತಿನಿಧಿಗಳು ಕೇಳಬೇಕು ಅಂದರೆ ಮಲ್ಲೇಶ್ ಬಾಬು ನಮ್ಮವರು ಅಂತಾರೆ. ಸಂಘಟನೆ ಬರೋಣ ಅಂದರೆ ನಾನು ಬೋವಿ ಯುವ ವೇದಿಕೆ ಜಿಲ್ಲಾಧ್ಯಕ್ಷನು, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತಾನೆ. ಇನ್ನು ಯಾರನ್ನ ಪ್ರಶ್ನೆ ಮಾಡಬೇಕು, ಯಾರನ್ನ ಕೇಳಬೇಕು ಅನ್ನೋ ವಿಚಾರ ಇದನ್ನ ಅಯೋಮಯ ಪರಿಸ್ಥಿತಿಯಲ್ಲಿದ್ದಾನೆ. ಈಗ ಇದನ್ನ ತಮ್ಮ ಮುಖಾಂತರ ಬಂದು ಈತ ಮುಖಾಂತರ ಬೇಡಿಕೆ ಮಾಡೋದು ಅಂತ, ಇದು ಪ್ರಾಣ ರಕ್ಷಣೆಗೆ ಏನಾದರೂ ತೊಂದರೆ ಆದರೆ ತಾರಕ್ ಮಂಜುನ ನೇರ ಹೊಣೆ ಆಗ್ತಾನೆ. ಮತ್ತೆ ಪ್ರಿಯಾಂಕಾ ಇವ್ರ ವೈಫ್ ಏನಿದ್ದಾರೆ ಅವರೇ ನೇರ ಆಗ್ತಾರೆ. ಮತ್ತೆ ಈ ಕಂಪ್ಲೇಂಟಲ್ಲಿ ಕೊಡ್ತಾ ಇದ್ದಾರೆ, ಇವ್ರ ವೈಫ್ ಕಂಪ್ಲೇಂಟಲ್ಲಿ ಕೊಡ್ತಾ ಇದ್ದಾರೆ ಏನು 50,000 ರೂಪಾಯಿ ನಮ್ಮ ಬಾಂಬೆ ಹತ್ರ ಇವರು ಲಂಚ ಇದು ಏನು ವರದಕ್ಷಿಣೆ ಪಡ್ಕೊಂಡಿದ್ದಾರೆ ಅಂತ. ಇದನ್ನ ಫೋನ್ ಮುಖಾಂತರ ನಿಮ್ಗೆ ಈಗಲೇ ದಾಖಲೆ ಕೊಡ್ತೀನಿ. ಸ್ವಂತ ಬಾಂಬೆಯಿಂದಾಗಿರೋದು ಇದೇ ಮಾರ್ಚ್ ತಿಂಗಳಂದು 25,000 30,000 ರೂಪಾಯಿ ಇದನ್ನ ಬಾಂಬೆಯಿಂದ ಕೊಟ್ಟಿದ್ದಾನೆ. ಸುಮಾರು 7ರಿಂದ 10 ಲಕ್ಷ ರೂಪಾಯಿ ಇವ್ರು ಕೊಟ್ಟಿದ್ದಾರೆ. ಅವ್ರಿಗೆ ದುಡ್ಡು ತಗೊಂಡು ಏನಾದ್ರು ಕೇಳೋಕೆ ಹೋದ್ರೆ ಈ ಥರ ಉಲ್ಟಾ ದಬ್ಬಾಳಿಕೆ ಮಾಡಿ ತಾರಕ್ ಮಂಜು ಇದಕ್ಕೆಲ್ಲ ಮೂಲ ಕಾರಣವಾಗಿ ಉಲ್ಟಾ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದು ವಿಚಾರ ಸರ್. ಅಧಿಕಾರ ಬಿಟ್ಟು ದೌರ್ಜನ್ಯ ಮಾಡ್ತಾ ಇದ್ದಾನೆ. ಈ ಆಕ್ಚುಲಿ ಇದು ಮಹಿಳಾ ಠಾಣೆ ಕಂಪ್ಲೇಂಟ್ ಮಾಡಿ 1 ವಾರ ಮೇಲಾಗಿದೆ. ಇದುವರೆಗೂ ಠಾಣೆಗೆ ಬಂದಿಲ್ಲ. 3 ಜನ ಮಕ್ಕಳಿದ್ದಾರೆ. 3 ಜನ ಮಕ್ಕಳಿದ್ದು ಕೂಡ ಒಂದು ಮಕ್ಕಳಿಗೆ ಒಂದು ತಾಯಿ ಆಗಿರೋಳು ಯಾರಾದರೂ ಆಗಲಿ, ತಾಯಿ ನನ್ನ ಗಂಡ ಸರಿ ಇಲ್ಲ, ಆಯ್ತು ಇದು ಸರಿ ಇಲ್ಲ ಅಂತ ಏನೋ ವಿಚಾರ ಇದ್ರೂ ಮಾತಾಡ್ಕೊಂಡು ಮಕ್ಕಳು ನನಗೆ ಬೇಕು ಅನ್ಬೋದು. ಮಕ್ಕಳು ನನಗೆ ಬೇಡ. ಇದುವರೆಗೂ ಮಗು ಹೆಂಗಿದೆ, ಏನಾಗಿದೆ 3 ವರ್ಷದ ಮಗು ಇದೆ, ತಾಯಿ ಬೇಕು ಅಂತ ಮಗು ಅಳ್ತಾ ಇದ್ರು ಕೂಡ ನನಗೆ ಬೇಡ, ನನಗೆ ತಾರಕ್ ಮಂಜುನೇ ಬೇಕು ಅಂತ ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾರೆ. ಆ ಮಗುನ ಆಲ್ನೇ ಪಾಲನೆ ನೋಡ್ತಾರೆ ಇವರು, ವಯಸ್ಸಾಗಿರೋ ತಂದೆ ತಾಯಿ. ಅವಳು ಆಕೆ ಏನು ಅಂದರೆ ನಿನ್ನ ಕಾಸು ಬೇಕು, ನನಗೆ ಇದು ಬೇಕು, ಮೇಂಟೆನೆನ್ಸ್ ಬೇಕು, ಇದೇ ಇವ್ರಿಗೆ ಆಕಾಂಕ್ಷೆಗಳು. ಬೇರೆ ಏನು ಆಕಾಂಕ್ಷೆನೂ ಇಲ್ಲ ಇವರಿಗೆ. ಮಕ್ಕಳು ಬೇಡ, ಸಮಾಜದ ದೃಷ್ಟಿ ಬೇಡ, ಏನು ಬೇಡ ಇವರಿಗೆ, ದುಡ್ಡು ಕಾಸು ಬೇಕು ಅಷ್ಟೇ. ಕೊಟ್ಬಿಟ್ರೆ ಇವನು ಒಳ್ಳೆಯವನಾಗ್ತಾನೆ, ಸಮಾಜದಲ್ಲಿ ಕ್ಲಿಯರ್ ಆಗೋದು ವಿಚಾರ ಅಂತ ಅವ್ರ ಇಂಟೆನ್ಷನ್. ಇದು ಈ ವಿಚಾರದಲ್ಲಿ ನ್ಯಾಯ ಮಾಡಿಕೊಡ್ಬೇಕು ನೀವು ನಮಗೆ.
ನಿಮ್ಮ ಹೆಸರು? ಶಿವ ಕರ್ನಲ್ ಅಂತ. ಅವ್ರಿಗೇನಾಗ್ಬೇಕು? ಇವ್ರು ನಮ್ಮ ಸಂಘಟನೆ ವಿಚಾರಕ್ಕೆ ಬಂದಿದ್ದಾರೆ, ನಮ್ಮ ಸಂಘಟನೆ ಕಡೆಯಿಂದ ಬಂದಿದ್ದೀವಿ ನಾವು.